ಇನ್ನು ನಟ ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈಜ್ಞಾನಿಕ ಆಧಾರ ಇಲ್ಲದೆ ಬೆಂಕಿ ಹಚ್ಚುವಂತ ಮಾತನ್ನ ಆಡಿದ್ದಾರೆ. ಬೆಂಕಿ ಹಚ್ಚುವ ಮಾತು ಆಡಿರೋದು ಸರಿಯಲ್ಲ. ತಮಿಳು ಭಾಷೆ ಬಗ್ಗೆ ನಾವು ಕೆಟ್ಟದಾಗಿ ಮಾತನಾಡಿಲ್ಲ. ಬೆಂಕಿ ಹಚ್ಚುವಂತ ಮಾತನ್ನ ಆಡಬಾರ್ದಾಗಿತ್ತು ಅವರು. ಸಿಎಂ ಡಿಸಿಎಂ ಇಲ್ಲಿವರೆಗೆ ಈ ಬಗ್ಗೆ ಮಾತನಾಡಿಲ್ಲ. ಇನ್ನು ಖಂಡನೆ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನೋಡ್ರಿ, ಕಮಲ್ ಹಾಸನ್ ಬಗ್ಗೆ ಆ ರೀತಿಯಾಗಿ ಅವರು ನಾನು ಹೇಳೋದು ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು. ಯಾವುದೇ ವೈಜ್ಞಾನಿಕ ಆಧಾರ ಇರಲಾರ್ದೆ ಆ ರೀತಿಯಲ್ಲಿ ತಮಿಳಿನಿಂದನೇ ಕನ್ನಡ ಬಂದಿದ್ದು ಈ ರೀತಿ ಎಲ್ಲ ಮಾತನಾಡಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ತಪ್ಪು. ಆದರೆ ಅವ್ರಿಗೆ ಇವ್ರದ್ದೇ ದೋಸ್ತಿ ಸರ್ಕಾರ ಇದೆ. ಅಲ್ಲಿ ಏನು ಹೇಳಿದ್ದಾರೆ, ಮುಖ್ಯಮಂತ್ರಿಗಳೇನಾದರೂ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಏನಾದ್ರು ಹೇಳಿದಾರ, ತಮಗೆ ಬೇಕಾದ್ರೆ ಈಗ ಅದನ್ನ ಯಾರೇ ಅಲ್ಲಿ ಅವನೊಬ್ಬನು ಬೇರೆದವನು ಹೇಳಿದ್ದಾರೆ, ಇವ್ರು ಬೇಕಾದಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವರ ಒಂದು ಎಡಬಿಡಂಗಿತನದ ನೀತಿ. ಇದು ಕಮಲ್ ಹಾಸನ್ನ ಹೇಳಿದ್ದು ಸರಿಯಲ್ಲ. ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ತಮಿಳನು ಒಂದು ಭಾಳ ಪುರಾತನ ಭಾಷೆ, ಕನ್ನಡವೂ ಒಂದು ಪುರಾತನ ಭಾಷೆ. ಬಹುತೇಕ ನಾನು ಹೇಳೋದು ಎಲ್ಲ ಭಾರತೀಯ ಭಾಷೆಗಳು ಅತ್ಯಂತ ಪುರಾತನವಾದಂಥ ಭಾಷೆಗಳಿವು. ಯಾಕಂದ್ರೆ ನಮ್ಮಲ್ಲೇ ಕನ್ನಡ ನೀವು ತೆಗೆದುಕೊಟ್ರೆ ಕವಿರಾಜ ಮಾರ್ಗ ಕೃತಿ ತಯಾರಾಗಿದ್ದು 8ನೇ ಶತಮಾನದವರು. ಅಂದ್ರೆ ಅಷ್ಟು ಶತಮಾನಗಳ ಹಿಂದೆ ಇಷ್ಟೊಂದು ದೊಡ್ಡ ಕಾವ್ಯ ಬರಬೇಕಾಗಿತ್ತು. ಭಾಷೆ ಅದಕ್ಕಿಂತ ಮೊದಲು ಎಷ್ಟು ಮೊದಲಿಂದ ಹಳೆದಿರಬಾರ್ದು. ನಾವು ತಮಿಳು ಬಗ್ಗೆ ಏನೋ ನಾವು ಕೆಟ್ಟದ್ದು ಮಾತಾಡೋದಿಲ್ಲ. ಯಾಕಂದರೆ ತಮಿಳು ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ತೆಲುಗು ಈಸ್ ಮೋಸ್ಟ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಆದರೆ ಈ ರೀತಿ ಬೆಂಕಿ ಹಚ್ಚೋದು, ಆನಂತರ ಅದನ್ನು ಕನಿಷ್ಠ ಪಕ್ಷ ಖಂಡನೆ ಮಾಡದೇ ಇರುವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆಯಲ್ಲ, ಇದನ್ನು ನಮ್ಮ ಕನ್ನಡ ಹೋರಾಟಗಾರರು ಪ್ರಶ್ನೆ ಮಾಡಬೇಕಂತ ನಾನು ಆಗ್ರಹಿಸ್ತೇನೆ. ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತು. ಏನು ಎಲ್ಲ ಭಾಷೆಗಳು ಕೂಡ ತಮ್ಮದೇ ಆದಂಥ ಮಹತ್ವ ಹೊಂದಿರುತ್ತೆ, ಅದರದೇ ಅಂತ ಒಂದು ಇತಿಹಾಸ ಇರುತ್ತೆ ಅಂತ. ಸೊ ಆದರೆ ಪರಸ್ಪರ ಒಂದು ಭಾಷೆಗೆ ಮತ್ತೊಂದು ಭಾಷೆಯ ಮೂಲಕ ಅಥವಾ ಒಂದು ಭಾಷೆಯವರು ಮತ್ತೊಂದು ಭಾಷೆಯವ್ರನ್ನ ನೋಯಿಸುವಂಥ ಕೆಲಸ ಮಾಡಬಾರ್ದು. ಎಲ್ಲರೂ ಕೂಡ ಒಂದಾಗಿ ಹೋಗಬೇಕು. ಒಂದೊಂದು ಭಾಷೆಗೆ ತನ್ನದೇ ಆದಂಥ ಮಹತ್ವ, ಒಂದಷ್ಟು ಇತಿಹಾಸ ಇದೆಲ್ಲವೂ ಕೂಡ ಇರುತ್ತೆ. ಭಾಳ ಹಳೆಯ ಭಾಷೆಗಳಲ್ಲಿ ತಮಿಳು, ತೆಲುಗು, ಕನ್ನಡ ಎಲ್ಲವೂ ಕೂಡ ಬರುತ್ತೆ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ತಮಿಳು ಬಗ್ಗೆ ಕೆಟ್ಟದಾಗಿ ಮಾತನಾಡೋಕ್ಕೆ ಹೋಗಿಲ್ಲ ಅಂತ. ಸೊ ಈಗ ಕಮಲ್ ಹಾಸನ್ ಕ್ಷಮೆ ಕೇಳ್ತಾರಾ ಅಂತ 2 ಬಾರಿ ಅವ್ರನ್ನ ಕೇಳಲಾಯಿತು. ಬೆಂಗಳೂರಲ್ಲೇ ಬಂದಾಗಲೂ ಕೂಡ ಕೇಳಲಾಗಿತ್ತು. ಅದಾದಮೇಲೆ ತಮಿಳಿನ ಮಾಧ್ಯಮದವರು ಕೂಡ ಕೇಳಿದರು. ಆಗಲೂ ಕೂಡ ಅವ್ರು ಹೇಳಿದ್ದು ಒಂದೇ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ.